ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಯ್ ಬಿಟ್ರೆ ಗಂಡ ಹೆಂಡತಿ ನಾವು ಹಾಗೆ ಹೀಗೆ ಅಂತ ಕೊಚ್ಕೋತಾ ಇರ್ತೀರ. ನೋಡಿದ್ರೆ ಮಾಡೋ ಕೆಲಸ ಎಲ್ಲ ಹೀಗೆ ಅರ್ಧಂಬರ್ಧ. ಕೊನೆಗೆ ಬಂದು ನನ್ನ ಪ್ರಾಣ ತಿಂತೀರ. ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ದೀನಲ್ಲ, ನನ್ನ ಬುದ್ಧಿಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ಈಗ ಏನು ಮಾಡಬೇಕು ಅಂತ ನೀನೇ ಹೇಳು. ಈಗ ನಾನು ಹೋಗಿ ಅಮೂಲ್ಯನ ಹತ್ರ ಆ ವಾಯ್ಸ್ ಡಿಲೀಟ್ ಮಾಡು ಅಂತ ಕೇಳೋಕ್ಕಾಗತ್ತಾ? ಆಗ ಹೇಳಿದ್ರೆ ನನ್ನ ಮೇಲೆ ಡೌಟ್ ಬರಲ್ವಾ? ಸುಹಾಸಿನಿ, ನಾವು ಮಾತ್ರ ಮಣ್ಣು ತಿನ್ನೋ ಕೆಲಸ ಮಾಡ್ತೀವಿ, ನೀನು ಮಾತ್ರ ಅನ್ನ ತಿನ್ನೋ ಕೆಲಸ ಮಾಡ್ತೀನಿ ಅಂತ ಮಾತ್ರ ಮಾತಾಡ್ಬೇಡ. ನಿಮ್ಮ ಅಕ್ಕನ ಮಕ್ಕಳಿಗೆ ಏನೇನು ಮಾಡಿದ್ಯಾ, ಅವರನ್ನು ನೀನು ಯಾವ ಥರ ದುರುಪಯೋಗ ಪಡಿಸ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅವ್ರ ಹತ್ರ ಎಷ್ಟು ದುಡ್ಡು ಹೊಡೆದಿದ್ಯಾ ಪ್ರತಿಯೊಂದು ನನ್ನ ಹತ್ರ ಡೀಟೇಲ್ಸ್ ಇದೆ. ಟೈಮ್ ಬಂದಾಗ ಬೇಕಾಗುತ್ತೆ ಅಂತ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಟೈಮ್ ಬಂದಿದೆ ಅನಿಸುತ್ತೆ. ವಿಕ್ರಾಂತು ಅಮೂಲ್ಯ ಮುಂದೆ ಹೇಳ. ಆಯ್ತಾಯ್ತು, ಕೋಪ ಬಂದೆ 2 ಮಾತು ಹೇಳಿದೆ, ಅದನ್ನೇ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗೇನು ಆ ಕ್ಲಿಪ್ಪು ಡಿಲೀಟ್ ಮಾಡಿಸ್ಬೇಕು ಅಷ್ಟೇ ತಾನೇ? ಇಷ್ಟೊತ್ತು ನಾನು ಅದನ್ನೇ ನಿನಗೆ ಹೇಳಿದ್ದು. ಸರಿ ಆಯಿತು. ಇವ್ರುಗಳನ್ನ ನಂಬ್ಕೊಂಡಲ್ಲ, ನನಗೆ ಬುದ್ಧಿ ಇಲ್ಲ. ಇಲ್ಲ ಸರ್, ಆ ಇನ್ಶೂರೆನ್ಸ್ ಮಾತ್ರ ಬೇಡ ಸರ್. ಅಷ್ಟೊಂದು ದುಡ್ಡು ಕಟ್ಟೋ ಶಕ್ತಿ ನನ್ನಲ್ಲಿಲ್ಲ. ಆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಸರ್. ಅಲ್ಲ, ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ, ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತು. ನನಗೆ ದುಡ್ಡು ಬರದೆ ಹೋದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಳಿಗೆ ದುಡ್ಡು ಸಿಕ್ಕರೆ ಸಾಕು ಸರ್. ಓಕೆ ಸರ್, ಬೇಡ ಬೇಡ ಬೇಡ, ನೀವು ನಮ್ಮ ಮನೆಗೆ ಬರೋದು ಬೇಡ ಸರ್. ನಾನೇ ನೀವು ಇರೋ ಅಲ್ಲಿಗೆ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ರೀ, ಯಾರ ಹತ್ರ ಮಾತಾಡ್ತಿದ್ರಿ? ಅದು ನನ್ನ ಫ್ರೆಂಡು ಅಪರೂಪಕ್ಕೆ ಫೋನ್ ಮಾಡಿದ್ದ ಪರಿ, ಅವನ ಜೊತೆ ಮಾತಾಡ್ತಾ ಇದ್ದೆ. ಸುಳ್ಳು ಹೇಳಬೇಡಿ, ನಾನೆಲ್ಲ ಕೇಳಿಸ್ಕೊಂಡೆ. ಯಾಕಿಷ್ಟು ಆತರವಾಗಿ ಇನ್ಶೂರೆನ್ಸ್ ಮಾಡಿಸ್ತಿದ್ದೀರಾ? ಅದು 25 ಲಕ್ಷಕ್ಕೆ. ಅದು ಎಷ್ಟು ಕಂತುಗಳಲ್ಲಿ ಕಟ್ಟಬೇಕು, ಎಷ್ಟು ವರ್ಷ ಕಟ್ಟಬೇಕು ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? ಯಾಕ್ರಿ ಇಂಥ ಹುಚ್ಚು ಯೋಚನೆಗಳೆಲ್ಲ ನಿಮ್ಮ ತಲೆಗಳಲ್ಲಿ ಬರ್ತಿದೆ? ಹಾಗಲ್ಲ ಪರಿ, ನಾವು ಬದುಕಿರುವಾಗಲೇ ದುಡ್ಡು ವಾಪಸ್ ಬರಬೇಕು ಅಂದರೆ ಕಂತು ಜಾಸ್ತಿ ಕಟ್ಟಬೇಕಾಗತ್ತೆ. ಆದರೆ ಈಗ ನಾನು ಮಾಡಿಸ್ತಾ ಇರೋದು ಟರ್ಮ್ ಇನ್ಶೂರೆನ್ಸ್, ಕಂತು ಕಡಿಮೆ ಬರುತ್ತೆ. ಅಂದರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನೀವು ನಮ್ಮನ್ನೆಲ್ಲ ಬಿಟ್ಟು ಜೊತೆ ಹಾಗೆಲ್ಲ ಏನಿಲ್ಲ ಪರಿ. ಆದರೆ ಜೀವನ ಒಂಥರ ನೀರಿನ ಮೇಲಿರೋ ಗುಳ್ಳೆ ಥರ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾತ್ರಿ ಮಲಗಿದವರು ಬೆಳಗ್ಗೆ ಏಳ್ದವರು ಅಂತ ಪರಿಸ್ಥಿತಿ ಇದೆ ಇವಾಗ. ನಾವು ಇಲ್ಲೇ 100 ವರ್ಷ ಬದುಕಿರ್ತೀವಿ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ಹೆಂಡತಿ ಮಕ್ಕಳು ಜೀವನೋಪಾಯಕ್ಕೆ ನಾವು ಬದುಕಿರುವಾಗಲೇ ಏನಾದರೂ ಒಂದು ಮಾಡೋಣ ಅಂತ. ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ನೀವು ಅನ್ಕೊಂಡಾಗ ಏನೂ ಆಗಲ್ಲ, ಬಿಡ್ತು ಅನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನಾನು ಆ ಥರ ಹೇಳಲಿಲ್ಲ ಪರಿ. ಇವತ್ತು ಆ ತೇಜಸ್ಸು ತಾಂಬೂಲ ಬದಲಾಯಿಸ್ಕೊಂಡು ಹೋದಾಗ್ಲಿಂದ ನನಗೆಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಅವನು ನನ್ನ ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು. ಒಬ್ಬ ತಂದೆಯಾಗಿ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ, ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಾ ಇದೆ. ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾಕಾದರೂ ತಂದೆಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಅವನು ಮತ್ತೆ ಬಂದು ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ
ನನಗದನ್ನು ನೋಡ್ಕೊಂಡು ಸುಮ್ಮನಿರೋದಕ್ಕಾಗೋದಿಲ್ಲ ಪರಿ. ನನಗೇನು ಬೇಕಾದರೂ ಆಗಬಹುದು. ಅದಕ್ಕೆ ಮುಂದಾಲೋಚನೆ ಮಾಡಿ ನಾನೇ ನಿರ್ಧಾರಕ್ಕೆ ಬಂದಿರೋದು. ಅಪ್ಪ, ಈ ಥರ ಮಾತಾಡಬೇಡಿ ಅಪ್ಪ. ನಿಮ್ಗೇನು ಆಗಲ್ಲ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಪ್ಪ. ನಿಮ್ಮನ್ನು ಕಾಪಾಡ್ಕೊಳ್ತೀವಪ್ಪ. ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ. ಅಮೂಲ್ಯ, ಅಮೂಲ್ಯ, ಬಾಮ್ಮ ಇಲ್ಲಿ. ಹೇಳಿ ಅತ್ತೆ. ಬಾಮ್ಮ, ವೇದಾಂತ್ ಸಿಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ಗೆ ಸಮಾಧಾನ ಹೇಳೋಣ ಅಂತ ಕರೆದೆ. ನೋಡಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ವೇದಾಂತ್ ಏನೂ ಆಗೋದಿಲ್ಲ. ಅವನು ತುಂಬ ಸೇಫಾಗಿ ಮನೆಗೆ ಬರ್ತಾನೆ. ನೀನು ನಂಬ್ಕೊಂಡಿರೋ ಆಂಜನೇಯ ಸ್ವಾಮಿ ನಿನ್ನ ಕೈ ಬಿಡೋದಿಲ್ಲ. ಹ್ಞೂ ಅತ್ತೆ, ನಾನು ಆ ಬಜರಂಗಿನೇ ನಂಬ್ಕೊಂಡಿದ್ದೀನಿ. ಎಲ್ಲಿ ನಿನ್ನ ಕೈ ತೋರಿಸು. ಈಗಿನ ಕಾಲದ ಹೆಣ್ಮಕ್ಳು 1 ನಿಮಿಷನೂ ಫೋನ್ ಬಿಟ್ಟಿರಲ್ಲ ಅಲ್ಲ? ಹಾಗಲ್ಲ ಅತ್ತೆ, ವೇದಾಂತ್ ಬಗ್ಗೆ ಏನಾದರೂ ಗೊತ್ತಾಗ್ಬೋದು. ಪೊಲೀಸ್ನವ್ರು ಫೋನ್ ಮಾಡಿದ್ರೆ ಅಂತ ಕೈಯಲ್ಲಿ ಇಟ್ಕೊಂಡಿದ್ದೆ ಅಷ್ಟೆ. ಅಮೂಲ್ಯ, ನೀನು ಫೋನ್ ತೆಗಿಲಿಲ್ಲ ಅಂದರೆ ನಮ್ಗೆ ಯಾರ್ಯಾರು ಫೋನ್ ಮಾಡ್ತಾರೆ, ಇಲ್ಲ ಅಂದರೆ ಮನೆಗೆ ಬರ್ತಾರೆ. ನೀನು ಫೋನ್ನ 5 ನಿಮಿಷ ಕೆಳಗಡೆ ಇಟ್ಟು ಆ ಕೈನೂ ಕೊಡು. ಅಯ್ಯೋ, ಯಾಕೆ ನಿಂತ್ಕೊಂಡೇ ಇರಬೇಕು? ಬಾ, ಕೂತ್ಕೊಂಡು ನಾನು ಹಿಂಗೆ ಹೇಳ್ತೀನಿ. ಹಾಂ, ಬಾ. ಬಾ, ಕೂತ್ಕೊಮ್ಮ. ಅತ್ತೆ, ನಿಮಗೆ ಕೈ ನೋಡಿ ಭವಿಷ್ಯ ಹೇಳೋದಕ್ಕೂ ಬರುತ್ತಾ? ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ಕೈ ನೋಡ್ತಿದ್ದೀರಲ್ಲ ಅತ್ತೆ, ಅದಕ್ಕೆ ಕೇಳಿದೆ. ಹಸ್ತ ಭವಿಷ್ಯ ಹೇಳೋದನ್ನು ನಮ್ಮ ಆಶ್ರಮದಲ್ಲಿ ಒಬ್ಬರು ಕಲಿಸಿದ್ರು. ಪರವಾಗಿಲ್ಲ ಅತ್ತೆ, ನೀವೇನೇನೋ ತಿಳ್ಕೊಂಡಿದ್ದೀರಾ. ಅಮೂಲ್ಯ, ನಿನಗೊಂದು ವಿಚಾರ ಗೊತ್ತಾ? ಹೆಂಡತಿ ಕೈ ನೋಡಿದ್ರೆ ಗಂಡನ ಬಗ್ಗೆ ಗೊತ್ತಾಗುತ್ತೆ, ಗಂಡನ ಕೈ ನೋಡಿದ್ರೆ ಹೆಂಡತಿ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಿನ್ನ ಕೈ ನೋಡಿ ವೇದಾಂತ್ ಬಗ್ಗೆ ಏನಾದರೂ ಗೊತ್ತಾಗ್ಬೋದು ಅಂತ ನೋಡ್ತಾ ಇದ್ದೀನಿ. ಹಾಗಾದರೆ ನೀವು ಕೈ ನೋಡಿ ವೇದಾಂತ್ ಎಲ್ಲಿದ್ದಾನೆ ಅಂತ ಹೇಳ್ತೀರಾ? ಹೂನಮ್ಮ, ನಿನ್ನ ರೇಖೆಗಳು ಏನು ಹೇಳುತ್ತೆ ಅಂತ ನೋಡೋಣ. ಇದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಅತ್ತೆ, ಆದರೆ ನಿಮ್ಮ ನಂಬಿಕೆಗೆ ಅಡ್ಡ ಬರಲ್ಲ ನಾನು. ನೀವು ನೋಡ್ತಿದ್ದೀರಲ್ಲ ನೋಡಿ. ಬರೀ ನಿನ್ನನ್ನಲ್ಲ, ನಿನ್ ಜೊತೆ ಇರೋ ಎಲ್ಲ
ಒತ್ತಾಯಿಸ್ತೀನಿ. ನಿನ್ನ ತಮ್ಮ ಧ್ರುವನ್ ಆಕ್ಸಿಡೆಂಟ್ ಮಾಡಿಸಿರೋದು ನಾನೇನೆ. ಸತ್ಯ ಸಿಕ್ತ. ಮೊದಲು ಇದನ್ನ ಡಿಲೀಟ್ ಮಾಡಬೇಕು, ಆಮೇಲೆ ಅಮೂಲ್ಯ ಏನು ಮಾಡ್ತಾಳೆ ಅಂತ ನೋಡೋಣ. ಅಮೂಲ್ಯ, ಈ ರೇಖೆ ಪ್ರಕಾರ ವೇದಾಂತು ಆದಷ್ಟು ಬೇಗ ಮನೆಗೆ ಬರ್ತಾನೆ ಅಂತ ಅನಿಸ್ತಿದೆ. ಈ ಅಡ್ಡ ಹೋಗಿರೋ ರೇಖೆ ಪ್ರಕಾರ ಸ್ವಲ್ಪ ತೊಂದರೆ ಆಗ್ಬೋದೇನೋ ಅಂತ ಅನಿಸ್ತಿದೆ. ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಅವನು ಮನೆಗೆ ವಾಪಸ್ ಬರ್ತಾನೆ. ಅಮೂಲ್ಯ, ಈ ರೇಖೆ ಅಯ್ಯೋ ನನಗೆ ಗೊತ್ತಾಗ್ತಿಲ್ವೇ? ನಂಗೆ ಗೊತ್ತಾಗ್ತಿಲ್ಲ ಅಮೂಲ್ಯ. ನಾನು ಬರ್ತೀನಿ, ನಿಮಿಷ. ಅತ್ತೆ ಬಂದು ಇಷ್ಟು ದಿನ ಆಯಿತು, ಆದರೂ ಇವರೇನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ. ಅಪ್ಪ, ನಾನು ನಿಮ್ಮ ಜೊತೆಗಿರೋವರೆಗೂ ನೀವು ಅವನಿಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಪ್ಪ. ಯಾವಾಗಲೂ ನಿಮ್ಮ ಜೊತೆಗಿರ್ತೀನಿ. ಅದು ಯಾರೇ ಅಡ್ಡ ಬಂದ್ರು ನಾನು ನಿಮ್ಮನ್ನು ಕಾಪಾಡ್ಕೊಳ್ತೀನಿ. ಅಪ್ಪ, ಅವರು ನಿಮಗೆ ಗನ್ ಇಟ್ಟಿದ್ದನ್ನ ಫೋಟೋ ತೋರಿಸಿ ನಂಗೆ ಹೆದರಿಸಿದ್ರು. ಇಲ್ಲ ಅಂದಿದ್ರೆ ಅವ್ನಿಗೆ ಏನು ಮಾಡಬೇಕೋ ನಾನು ಅದನ್ನೇ ಮಾಡಿರ್ತಿದ್ದೆ. ಅದೇನಾದರೂ ಆಗಲಿ, ನಾವು ಅವನ ಅಂತ ನೋಡೇ ಬಿಡೋಣ. ನಿನ್ನ ಮಾತು ಕೇಳ್ತಾ ಇದ್ರೆ ತುಂಬ ಸಂತೋಷ ಆಗುತ್ತಮ್ಮ. ನೀನಿನ್ನೂ ಚಿಕ್ಕವಳು, ನಿನಗೆ ಬುದ್ಧಿ ಬಂದಿಲ್ಲ, ಇನ್ನೂ ಜವಾಬ್ದಾರಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಯಾರೇ ಬಂದರೂ ನೀನು ನಿನ್ನ ತಂದೆನ ಉಳಿಸ್ಕೋತೀನಿ ಅಂದ್ಯಲ್ಲ, ಅಷ್ಟು ಸಾಕಕ್ಕಂತ ನನಗೆ ತುಂಬ ಖುಷಿ ಆಯಿತು. ಅದೆಂಥದೇ ಪರಿಸ್ಥಿತಿ ಬಂದರೂ, ಅದೆಷ್ಟೇ ಜನ ಬಂದರೂ ಅವರನ್ನು ಎದುರಿಸಿ ನಿಂತ್ಕೋತೀನಿ ಅನ್ನೋ ಧೈರ್ಯ ಬಂತು. ಆತ್ಮವಿಶ್ವಾಸ ಜಾಸ್ತಿ ಆಯಿತು. ಇವತ್ತು ನಿನ್ನಿಂದ ಹೊಸ ಪಾಠ ಕಲಿತೆ ಮಗಳೇ. ಬದುಕನ್ನು ಹೇಗೆ ಎದುರಿಸ್ಬೇಕು ಅಂತ ನೀನು ಕಲಿಸ್ಕೊಟ್ಟೆ. ಇನ್ಮೇಲೆ ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಆ ತೇಜಸ್ ಬರಲಿ, ಅವನಿಗೊಂದು ಸರಿಯಾದ ಪಾಠ ಕಲಿಸ್ತೀನಿ. ಇಲ್ಲಪ್ಪ, ನನ್ನಿಂದ ನೀವು ಪಾಠ ಕಲ್ತಿಲ್ಲ, ನಿಮ್ಮಿಂದ ನಾನು ಪಾಠ ಕಲ್ತಿದ್ದೀನಿ. ನಿಮ್ಮನ್ನ ಅಮ್ಮನ ನೋಡಿ ಕಷ್ಟನ ಹೇಗೆ ಎದುರಿಸೋದು ಅಂತ ತಿಳ್ಕೊಂಡಿದ್ದೀನಿ. ಅಂತ ಕಷ್ಟದಲ್ಲೇ ಆರ್ತಿ ಅಕ್ಕ ಅಮ್ಮು ಅಕ್ಕನ ಮದುವೆ ಮಾಡಿ ಸಹಿ ಅನ್ಸ್ಕೊಂಡವ್ರು ನೀವು. ನನ್ನೂ ಅಂಜುನ ಓದಿಸಿ ಬುದ್ಧಿವಂತರಾಗಿ ಮಾಡಿದ್ ನೀವು. ಇಡೀ ಪ್ರಪಂಚದಲ್ಲಿ ಯಾರು ನಿನಗೆ ಸ್ಫೂರ್ತಿ ಅಂತ ನಂಗೆ ಯಾರಾದರೂ ಕೇಳಿದ್ರೆ ನನಗೆ ನನ್ನ ಅಪ್ಪನೇ ಸ್ಫೂರ್ತಿ ಅಂತ ಹೇಳ್ತೀನಪ್ಪ. ಅಪ್ಪನೇ ಸ್ಫೂರ್ತಿ ಅಂತ ಹೇಳ್ತೀನಪ್ಪ. ನೀವು ಯಾವಾಗಲೂ ಧೈರ್ಯವಾಗಿರ್ಬೇಕಪ್ಪ. ನಿಮ್ಮ ನೆರಳಲ್ಲಿ ನಾವೆಲ್ಲರೂ ಇದೇ ತರ ಖುಷಿಯಾಗಿರ್ಬೇಕು. ಅಪ್ಪ ನನ್ನ ಅಪ್ಪ, ಅಪ್ಪ ಎಂದರೆ ಅನುರಾಗ, ಅಪ್ಪಿಕೊಳ್ಳುವ ಅಳುವಾಗ, ತ್ಯಾಗ ಪ್ರೀತಿಯ ಸಂಯೋಗ ಗಮನಿಸಬಹುದು ನಗುವಾಗ. ಅಪ್ಪ, ಸೂರ್ಯ ಚಂದ್ರರು ಇರೋವರೆಗೂ ಉಳಿಯಲಿ ಅಪ್ಪನ ಮುಗುಳು ನಗು. ಪ್ರಜ್ವಲ್ ಬಂದ್ರ ಕುತ್ಕೊಂಡು. ಪ್ರಜ್ವಲ್ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಎಲ್ಲಿದ್ದಾನೆ, ಹೇಗಿದ್ದಾನೆ? ಸಾರಿ ಸರ್, ಅವ್ರು ಕಿಡ್ನಾಪ್ ಮಾಡಿದ್ದು ನಿಜ, ಆದರೆ ಬೇಗಂ ಸರ್ ನಾನು ಯಾರೋ ನಾರ್ತ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಅಂತೆ. ಇಲ್ಲ ಪ್ರಜ್ವಲ್,
ನೀವು ಸರಿಯಾಗಿ ವಿಚಾರಿಸ್ಬೇಕಾಗಿತ್ತು. ಹ್ಞೂ ಸರ್, ವಿಚಾರಿಸಿದೆ ಸರ್. ನಂಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರ ಅವನಿಗೆ ಅರೌಂಡ್ 30-35 ಇಯರ್ಸ್ ಆಗಿದೆ ಅಂತ. ಸೊ ನಮ್ಮ ವೇದನ್ ಸರ್ ಆ ಏಜ್ ಅಲ್ವಲ್ಲ ಸರ್. ಹಾಗಾದರೆ ಮುಂದೇನು ಮಾಡೋದು ಅಂತ ಯೋಚನೆ ಮಾಡಿದ್ದೀರಾ? ಪ್ರಜ್ವಲ್, ನಿಮಗೋಸ್ಕರನೇ ವೇಟ್ ಮಾಡ್ತಿದ್ವಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಹೇಳಿ ಮೇಡಮ್, ಏನು ಮಾಡಬೇಕು? ನನ್ನ ಫೋನಲ್ಲಿ ಒಂದು ಆಡಿಯೋ ಇದೆ. ಅದು ಯಾರ ವಾಯ್ಸು ಅಂತ ನೀವು ರೆಕಗ್ನೈಸ್ ಮಾಡ್ಬೋದಾ? ಎಸ್ ಮೇಡಮ್, ನನ್ನ ಡೇಟಾ ಬೇಸಸ್ನಲ್ಲಿ ನಾನ್ ಕ್ರಿಮಿನಲ್ಸ್ ನೋಡೋದು ವಾಯ್ಸ್ ಸ್ಯಾಂಪಲ್ಸ್ ಇದೆ. ಅದ್ರ ಜೊತೆ ಕಂಪೇರ್ ಮಾಡಿ ಸಾಫ್ಟ್ವೇರ್ ಕೊಟ್ಟರೆ ಯಾರಂತ ಗೊತ್ತಾಗುತ್ತೆ. ಅವಾಗ ಈಸಿಯಾಗಿ ಅವನು ಯಾರಂತ ಕಂಡುಹಿಡಿಬೋದು. ನನಗೇನೋ ಈ ವಾಯ್ಸು ತೇಜಸ್ ಅಣ್ಣಂದೆ ಅಂತ ಅನ್ನಿಸ್ತಿದೆ. ಅಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ? ಮೇಡಮ್, ನೀವು ಹೇಳ್ದಾಗೆ ಇಬ್ರು ಬಾಯಿ ಬಿಡಿಸಿದ್ರೆ ಈಸಿಯಾಗಿ ವೇದನ್ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೋದು. ಬಟ್ ವಾಯ್ಸ್ ಅವ್ರದ್ದಾಗಿರ್ಬೇಕಷ್ಟೇ. ಮೇಡಮ್ ಕೊಡಿ, ನಾನು ಚೆಕ್ ಮಾಡ್ತೀನಿ. ತಗೊಳ್ಳಿ. ಮೇಡಮ್, ಯಾವ ಕ್ಲಿಪ್ ಅಂತ ಗೊತ್ತಾಗ್ತಿಲ್ಲ. ಕೊಡಿ, ನಾನು ನೋಡ್ತೀನಿ. ಬಾವಾ, ಆ ಕ್ಲಿಪ್ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ಸರಿಯಾಗಿ ಚೆಕ್ ಮಾಡೋ ನೋಡಿ. ನನಗೆ ಅದು ಮಿಸ್ ಆದರೆ ನಮ್ಗೆ ಯಾಕೆ ರಜೆ ನೋಡ್ಕೋಕೆ ಬೇರೆ ಏನು ದಾರಿ ಇಲ್ಲ. ಇಲ್ಲ ಬಾಬಾ, ಆಗ್ಲೇ ಪ್ಲೇ ಮಾಡಿದಾಗ ಇಲ್ಲೇ ಇತ್ತು, ಈಗ ಕಾಣಿಸ್ತಾ ಇಲ್ಲ. ಆಗ್ಲೇ ಇತ್ತು, ಇವಾಗಿಲ್ಲ ಅಂದ್ರೆ ಏನರ್ಥ? ನೀನೇನಾದ್ರೂ ಮಿಸ್ ಆಗಿ ಡಿಲೀಟ್ ಏನಾದ್ರು ಮಾಡ್ದ? ಇಲ್ಲ ಬಾಬಾ, ನಾನು ಡಿಲೀಟ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಮೇಡಮ್, ನೀವು ಬೇರೆ ಯಾವುದು ಕ್ಲಿಪ್ ನೋಡಿ ಕನ್ಫ್ಯೂಷನ್ ಆಗಿಲ್ಲ ತಾನೆ? ಇಲ್ಲ ಪ್ರಜ್ವಲ್, ನಾನು ಕನ್ಫ್ಯೂಸ್ ಆಗಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಭಾವನು ಕೇಳಿಸ್ಕೊಂಡಿದ್ದಾರೆ. ಹಾಗಿದ್ರೆ ಇರ್ಬೇಕಿತ್ತಲ್ವ ಮೇಡಮ್? ಧ್ರುವ, ಏನು ಯೋಚನೆ ಮಾಡಬೇಡ ಕಂದ. ಆದಷ್ಟು ಬೇಗ ನೀನು ಹುಷಾರಾಗ್ತೀಯ. ಆ ದೇವ್ರ ಬೆಂಬಲ ನಿಂಗೆ ಯಾವಾಗಲೂ ಕಾಯತ್ತೆ. ಹಿಂಗೆ ಔಷಧಿ ಕೊಡೋ ಹೊತ್ತ ನೀನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ, ನೀನು ಸಾಯಿಸ್ಬೇಕು ಅಂದ್ಕೊಂಡಾಗೆಲ್ಲ ನಿನ್ನ ಆಯ್ಸ್ ಗಟ್ಟಿ ಆಗ್ತಾ ಇದೆ. ನೀನು ಅವತ್ತು ಆಕ್ಸಿಡೆಂಟಲ್ಲೇ ಹೋಗಬೇಕಾಗಿತ್ತು. ಅದು ಬಿಡು, ದೇವಸ್ಥಾನದಲ್ಲಿ ಯಜಮಾನರು ನಿನ್ನನ್ನು ಶೂಟ್ ಮಾಡಬೇಕಾಗಿತ್ತು. ಅವತ್ತು ಬದುಕೊಂಡ್ಬಿಟ್ಟೆ. ಬಟ್ ನೀನು ಹೋಗಲಿಲ್ಲ, ಗಟ್ಟಿ ಪಿಂಡ. ಇವತ್ತು ಅಷ್ಟೇ ನಿನ್ನನ್ನು ಮುಗಿಸ್ಬೇಕು ಅಂತ ಮನೆಗೆ ಹುಡ್ಕೊಂಡು ಬಂದ್ರು. ಆದ್ರೂ ನಿನ್ನನ್ನು ಏನು ಮಾಡೋಕ್ಕಾಗ್ತಿಲ್ಲ, ಬದುಕೊಂಡ್ಬಿಟ್ಟೆ. ಯಾರು ನಿನ್ನಷ್ಟು ನಮ್ಮನ್ನ ಭಯಪಡಿಸಿರ್ಲಿಲ್ಲ ಕಣೋ. ಹಾಗಂತ ನೀನ್ ಚಿರಂಜೀವಿ ಆಗೋಕ್ಕೂ ಸಾಧ್ಯ ಇಲ್ಲ. ನಿನ್ ಮೂತಿಗೆ ಲವರ್ ಬೇರೆ. ನನ್ನೇನ್ ನೋಡ್ತಾ ಇದೀಯಾ? ಈ ಫೋಟೋ ನೋಡು. ನಿನ್ನ ಹುಡುಗಿ ತೇಜಸ್ ಜೊತೆ ತಾಂಬೂಲ ಬದಲಾಯಿಸ್ತಾ ಇದ್ದಾಳೆ. ಸ್ವಲ್ಪ ಸಮಾಧಾನ ಧ್ರುವ. ನಿನ್ನ ತಿಥಿ ಫಸ್ಟ್ ಆಗುತ್ತೋ ನಮ್ಮ ತೇಜಸ್ ಜೊತೆ ಅದಿತಿ ಮದುವೆ ಫಸ್ಟ್ ಆಗುತ್ತೋ ನೋಡೇ ಬಿಡೋಣ.
ಬಿಡು ಧ್ರುವ, ಸುಹಾಸಿನಿ ಬಿಡು ಧ್ರುವ. ಧ್ರುವ ಧ್ರುವ ಏನ್ ಮಾಡ್ತಿದ್ದೆ? ಬಿಡು ಬಿಡು ಧ್ರುವ, ಬಿಡು ಧ್ರುವ, ಬಿಡು ಧ್ರುವ. ಪ್ರಜ್ವಲ್ ಇಲ್ಲೇ ರೀ.